ಮಾನ್ವಿ ಪಟ್ಟಣದ ಖಾದ್ರಿ ಇಂಪೀರಿಯಲ್ ಗಾರ್ಡನ್ ಆವರಣದಲ್ಲಿ ಪ್ರವಾದಿ ಮಹಮ್ಮದ್ ರವರ ಜನ್ಮದಿನಾಚರಣೆ ಅಂಗವಾಗಿ ತಾಲೂಕು ಸರ್ವ ಮುಸ್ಲಿಂ ಧಾರ್ಮಿಕ ಸಂಘಟನೆಗಳ ವೇದಿಕೆಯ ವತಿಯಿಂದ ನಡೆದ ಪ್ರವಾದಿ ಮಹಮ್ಮದ್ ರವರ ಸಂದೇಶ ಮಾನವ ಲೋಕಕ್ಕೆ ವಿಭಾಗ ಮಟ್ಟದ ಮುಸ್ಲಿಂ ಧಾರ್ಮಿಕ ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿದರು. ಸಮಾಜದಲ್ಲಿನ ಎಲ್ಲಾ ಸಮುದಾಯಗಳು ಶಾಂತಿ ಸೌಹಾರ್ದತೆಯಿಂದ ಬಾಳುವುದಕ್ಕೆ ಪ್ರವಾದಿ ಮಹಮ್ಮದ್ ರವರ ಸಂದೇಶಗಳನ್ನು ತಿಳಿಸುವುದು ಇಂತಹ ಕಾರ್ಯಕ್ರಮಗಳು ಅವಶ್ಯಕ ಎಂದು ತಿಳಿಸಿದರು. ಕಲಬುರಗಿ ಖಾಜಾ ಬಂದೇ ನವಾಜ್ ದರ್ಗಾದ ಪೀಠಾಧಿಪತಿಗಳಾದ ಸಜ್ಜದ್ ನಶೀನ್ ಅಲ್ಲಾಜ್ ಆಫೀಸ್ ಸೈಯದ್ ಅಲಿಯುತ್ ಹುಸೇನ್ ಸಾಹೇಬ್, ಮಹಾರಾಷ್ಟ್ರದ ನೀಲಂಗ್ ಶರೀಫ್ ದರ್ಗಾದ ಸಜ್ಜದ್ ನಶೀನ್ ಹಜರತ್ ಸೈಯದ್ ಹೈದರ್ ವಲಿಯುಲ್ಲಾ ಖಾದರ್ ಸಾಹೇಬ್, ಉತ್ತರ ಪ್ರದೇಶದ ಮಾಜಿ ರಾಜ್ಯಸಭಾ ಸದಸ್ಯರಾದ ಮೌಲಾನಾ ಉಬೇದುಲ್ಲಾ ಖಾನ್ ಆಜ್ಮಿ ಮತ್ತು ಉತ್ತರ ಪ್ರದೇಶದ ಐತಿಹಾಸಿಕ ವಿಶ್ವವಿದ್ಯಾಲಯದ ದಾರುಲ್ ಉಲೂಮ್ ದೇವರ್ಬನ್ನ ಉಪಕುಲಪತಿಗಳಾದ ಮೌಲಾನಾ ಮುಫ್ತಿ ಸಲ್ಮಾನ್ ಬಿಜನೂರಿ ಹಾಗೂ ಬೆಂಗಳೂರಿನ ಧಾರ್ಮಿಕ ಗುರುಗಳಾದ ಮೌಲಾನಾ ಮಕ್ಸೂದ್ ಇಮ್ರಾನ್ ಖಾಸ್ಮಿ ಹಾಗೂ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದ ಮೌಲಾನಾ ಅಬ್ದುಲ್ ಗಫೂರ್ ಹಾಮಿದ್ ಉಮರಿ, ಜಮಾಯತೆ ಅಹಲ್ ಹದೀಸ್ ಸಂಘಟನೆಯ ಮೌಲಾನಾ ಅಬ್ದುಲ್ ತೀಫ್ ಅಲ್ಯಾವಿ ಹಾಗೂ ಜಮಾತೆ ಸಮಾಜದ ಸೈಯದ್ ಮುಸ್ತಫಾ ಮಿಯಾ ಮುರ್ಷದ್ ಮತ್ತು ಮುಸ್ಲಿಂ ಸಮಾಜದ ಧರ್ಮಗುರುಗಳಾದ ಮೌಲಾನಾ ಮುಫ್ತಿ ಸೈಯದ್ ಹಸನ್ ಜಿಶಾನ್ ಖಾದ್ರಿ, ಸೈಯದ್ ಸಜ್ಜಾದ್ ಹುಸೇನ್ ಮತವಾಲೆ ಸೇರಿದಂತೆ ಇತರೆ ಧಾರ್ಮಿಕ ಗುರುಗಳು ಹಾಗೂ ಉಲಾಮಾಗಳು, ವಿದ್ವಾಂಸರು ತಮ್ಮ ಸಂದೇಶಗಳನ್ನು ಪ್ರಸ್ತುತಪಡಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಹಂಪಯ್ಯ ನಾಯಕ, ರಾಜ್ಯ ಕುರುಬರ ಸಂಘದ ರಾಜ್ಯಾಧ್ಯಕ್ಷ ಎಂ ಈರಣ್ಣ, ಗ್ಯಾರಂಟಿ ಸಮಿತಿಗಳ ತಾಲೂಕು ಅಧ್ಯಕ್ಷರಾದ ಬಿಕೆ ಅಮರೇಶಪ್ಪ, ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಮೌಲಾನಾ ಮಹಮ್ಮದ್ ಫರೀದ್ ಖಾನ್, ರಾಬಿತೆಯೇ ಮಿಲ್ಲತ್ನ ಅಧ್ಯಕ್ಷರಾದ ಸೈಯದ್ ಅಕ್ಬರ್ ಪಾಷಾ, ಸೈಯದ್ ನಜೀರುದ್ದೀನ್ ಖಾದ್ರಿ, ಮಹಮ್ಮದ್ ಸಾಬಿರ್, ಮಹಮ್ಮದ್ ಹುಸೇನ್, ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್, ಸೈಯದ್ ಮುಸ್ತಬಾ ಖಾದ್ರಿ ಗುರು, ಅಬ್ದುಲ್ ಕರೀಂ ಖಾನ್, ಚಾಂದ್ ಪಾಷಾ, ಆಫೀಸ್ ಸಿಕಂದರ್ ಸಾಬ್, ಯೂಸುಫ್ ಖಾನ್ ಸೇರಿದಂತೆ ಇನ್ನಿತರರು ಇದ್ದರು.